ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈಗಷ್ಟೇ ಬೇಸಿಗೆಗಾಲ ಪ್ರಾರಂಭ ಆಗಿದೆ. ಇನ್ನು ಅಡಿಕೆ ಕೃಷಿಕರಿಗೆ ದೊಡ್ಡ ಒಂದು ಕೆಲಸ ಇದೆ. ಏನಂತ ಹೇಳಿದರೆ ನೀರು ಹಾಕುವುದು. ಆದರೆ ಇಲ್ಲಿ ನಮ್ಮ ಅಡಿಕೆ ಕೃಷಿಕರಲ್ಲಿ ಎರಡು ವಿಷಯಗಳ ಬಗ್ಗೆ ಅವರಿಗೆ ಗೊಂದಲ ಇದೆ ಸ್ನೇಹಿತರೆ. ಒಂದು ಏನಂತ ಹೇಳಿದರೆ, ಅಡಿಕೆ ತೋಟಕ್ಕೆ ಎಷ್ಟು ನೀರು ಹಾಕಬೇಕು ಮತ್ತು ಯಾವಾಗ ಹಾಕಬೇಕಂತ. ತುಂಬ ಕೃಷಿಕರು ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ, ಬೇಸಿಗೆ ಕಾಲ ಪ್ರಾರಂಭವಾದ ನಂತರ ಬೇಗ ನೀರು ಹಾಕಬಾರ್ದು ತೋಟಕ್ಕೆ. ಅದು ಒಂದು ಸಲ ಚೆನ್ನಾಗಿ ಕಾಯಬೇಕು. ಭೂಮಿ ಕಾದ ನಂತರ ಎಲ್ಲ ನೀರಿನ ಅಂಶ ಹೋದ ನಂತರ, ಮಣ್ಣಿನಲ್ಲಿ ತೇವಾಂಶ ಇರ್ತದೆ, ಅದೆಲ್ಲ ಸಂಪೂರ್ಣವಾಗಿ ಹೋದ ನಂತರ ನೀರು ಹಾಕಬೇಕಂತ ಒಂದು ವರ್ಗದ ಮಾತುಗಳು. ಹಾಗೆಯೇ ಸ್ನೇಹಿತರೆ, ಇನ್ನೊಂದು ವರ್ಗದ ಮಾತು ಏನಂತ ಹೇಳಿದರೆ, ಅಡಿಕೆ ತೋಟಕ್ಕೆ ಮಳೆಗಾಲದಲ್ಲಿ ಬೇಸಿಗೆಯ ರೀತಿಯಲ್ಲಿ ಇರಬೇಕು, ಬೇಸಿಗೆಯಲ್ಲಿ ಮಳೆಗಾಲದ ರೀತಿ ಇರಬೇಕು ಅಂತ. ಅಂದರೆ ಅವರ ಲೆಕ್ಕಾಚಾರದ ಪ್ರಕಾರ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ನೀರನ್ನು ಹಾಕಬೇಕಂತ ಅವರೊಂದು ಲೆಕ್ಕಾಚಾರ. ಆದರೆ ನಾವು ಈ ವಿಡಿಯೋದಲ್ಲಿ ಅಡಿಕೆ ತೋಟಕ್ಕೆ ಯಾವಾಗ ನೀರು ಹಾಕಬೇಕು ಮತ್ತು ಎಷ್ಟು ಹಾಕಬೇಕು ಮತ್ತು ಯಾಕೆ ಹಾಕಬೇಕು ಅಂತ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾನು ಅಡಿಕೆ ತೋಟಕ್ಕೆ ನೀರು ಹಾಕೋದು ಯಾಕೆ ಅಂತ ಹೇಳಿದರೆ, ನನ್ನ ತೋಟದ ಮಣ್ಣಿನಲ್ಲಿರುವ ಜೀವಿಗಳಿಗೆ ಬೇಕಾಗಿ. ಈ ಭೂಮಿಯಲ್ಲಿ ಎರಡು ವಿಧದ ಜೀವಿಗಳು, ಒಂದು ಸಸ್ಯ ವರ್ಗ ಮತ್ತೊಂದು ಪ್ರಾಣಿ ವರ್ಗ ಅಂತ. ನನ್ನ ತೋಟದಲ್ಲಿ ಅಡಿಕೆ ಗಿಡ ಇದೆ, ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ಗಿಡಗಳಿದೆ. ಇದಕ್ಕಿಂತ ಹೆಚ್ಚಾಗಿ ನನ್ನ ತೋಟದ ಮಣ್ಣಿನಲ್ಲಿ ಕೋಟಿಗಟ್ಟಲೆ ಜೀವಿ ಇದೆ ಸ್ನೇಹಿತರೆ. ಅದು ಎರೆಹುಳದಿಂದ ಹಿಡಿದು ಇರುವೆವರೆಗೆ. ಈ ಜೀವಿಗಳೆಲ್ಲ ದಿನಾಲೂ ನೀರು ಸೇವನೆ ಮಾಡುವಂಥದ್ದು. ಅಂದರೆ ನಾವು ಮನುಷ್ಯರು ಹೇಗೆ ದಿನಾಲೂ ಪದೇ ಪದೇ ನೀರು ಕುಡಿತೇವೋ, ಅದೇ ರೀತಿ ಈ ಜೀವಿಗಳಿಗೂ ಕೂಡ ಅತೀ ಅನಿವಾರ್ಯವಾಗಿ ಇರುವಂಥದ್ದು ಅಂದರೆ ನೀರು. ಎರೆಹುಳಗಳಿಗೆ ನಿಮಗೆ ಗೊತ್ತೇ ಇರ್ಬೋದು, ಅದು ನೀರಿದ್ದರೆ ಮಾತ್ರ ಇರುವಂಥದ್ದು. ನೀರಿನ ಅಂಶ ಇಲ್ಲದಿದ್ದರೆ ಅದು ಸತ್ತು ಹೋಗ್ತದೆ, ಇಲ್ಲದಿದ್ದರೆ ಅಲ್ಲಿಂದ ಪಲಾಯನ ಮಾಡ್ತದೆ. ಹಾಗಾಗಿ ನಮ್ಮ ತೋಟದಲ್ಲಿ ಎರೆಹುಳಗಳ ಸಂಖ್ಯೆ ಯಾವಾಗಲೂ ನಿರಂತರವಾಗಿರಬೇಕಾದ್ರೆ ನೀರಿನ ಪಸೆ ಇರಬೇಕು ಸ್ನೇಹಿತರೆ ಭೂಮಿಯಲ್ಲಿ. ಹಾಗಾಗಿ ಇಲ್ಲಿ ನಾನು ಹೇಳುವುದೇನಂತ ಹೇಳಿದರೆ, ಮಳೆಗಾಲ ಹೋದ ಕೂಡಲೇ ತೇವಾಂಶ ಇರುವವರೆಗೆ ಕಾದು, ತೇವಾಂಶ ಆರಿದೆ ಅಂತ ಗೊತ್ತಾದ ಕೂಡಲೇ ನಾವು ನೀರನ್ನು ಹಾಕಲಿಕ್ಕೆ ಪ್ರಾರಂಭಿಸಬೇಕು. ಮಳೆಗಾಲ ಹೋಗಿ ಒಂದು 10 ದಿನ ಆಗಿದೆ. ನಾನೀಗ ಒಂದು 2-3 ದಿನ ಆಯಿತು ನೀರನ್ನು ತೋಟಕ್ಕೆ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ನನ್ನ ಅಡಿಕೆ ಗಿಡಗಳಿಗೆ ಬೇಕಾಗಿ ನೀರು ಕೊಡ್ತಾ ಇಲ್ಲ ನಾನು. ನನ್ನ ತೋಟದ ಮಣ್ಣಿನಲ್ಲಿರುವಂತಹ ಕೋಟಿ ಕೋಟಿ ಜೀವಿಗಳಿಗೆ ಬೇಕಾಗಿ ನಾನು ನೀರನ್ನು ಕೊಡ್ತಾ ಇರುವುದು ಸ್ನೇಹಿತರೆ. ಹಾಗಾದರೆ ಇನ್ನು ಎಷ್ಟು ಕೊಡಬೇಕಂತ ಇಲ್ಲಿ ಇರುವುದು ಮುಖ್ಯ ವಿಷಯ ಇದೇ ಸ್ನೇಹಿತರೆ. ನಾನು ನೋಡಿದ ಮಟ್ಟಿಗೆ ಅತೀ ಹೆಚ್ಚು ಕೃಷಿಕರು ನೀರನ್ನು ಕೊಡೋದಕ್ಕೆ ಇತಿಮಿತಿಯೇ ಇಲ್ಲ ಸ್ನೇಹಿತರೆ. ಅಂದರೆ ಅವರು ತಪ್ಪು ತಿಳ್ಕೊಂಡದ್ದೇನಂತ ಹೇಳಿದರೆ, ಬೇಸಿಗೆ ಕಾಲದಲ್ಲಿ ಮಳೆಗಾಲದ ರೀತಿಯಲ್ಲಿ ಇರಬೇಕು ಅಂತ ಅವರೊಂದು ಲೆಕ್ಕಾಚಾರ ಇರ್ತದೆ. ಗಂಟೆಗಟ್ಟಲೆ ನೀರು ಕೊಡ್ತಾರೆ. ಅಷ್ಟೇ ಅಲ್ಲದೆ ಫ್ರೀಯಾಗಿ ಕರೆಂಟ್ ಇದೆ, ಅಷ್ಟೇ ಅಲ್ಲದೆ ಬೋರ್ವೆಲ್ಲಿಂದ ನೀರು ಬರ್ತಾನೇ ಇರ್ತದೆ, ಖಾಲಿ ಆಗೋದಿಲ್ಲ. ಆದರೆ ಯಾವಾಗ ಖಾಲಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ರೈತರು ಅದರ ವಿಷಯದಲ್ಲಿ ಡವ ಅಂತ ಇರ್ತಾರೆ, ಅದು ಬೇರೆ ವಿಷಯ ಸ್ನೇಹಿತರೆ. ಹಾಗಾದರೆ ನೀರು ಅಡಿಕೆ ತೋಟಕ್ಕೆ ಎಷ್ಟು ಕೊಡಬೇಕು ಅಂತ ಸ್ನೇಹಿತರೆ, ಈಗ ನಾವು ಮನುಷ್ಯರು ಎಷ್ಟು ನೀರು ಕುಡಿತೇವೆ? ನಮಗೆ ಪದೇ ಪದೇ ನೀರು ಬೇಕು ಹೊರತುಪಡಿಸಿ ನಾವು ಕೊಡಪಾನಗಟ್ಟಲೆ ಕುಡಿಯೋದಿಲ್ಲ, ಕೇವಲ 1 ಲೋಟ ನೀರು ಕುಡಿಯುವುದು. ಅದೇ ರೀತಿ ಸ್ನೇಹಿತರೆ, ಇಲ್ಲಿ ನಮ್ಮ ಜಮೀನಿಗೂ ಕೂಡ ನಾವು ಬೇಕಾಬಿಟ್ಟು ನೀರನ್ನು ಕೊಟ್ಟರೆ ನಮ್ಮ ಜಮೀನಿನ ಮಣ್ಣು ಫಲವತ್ತನ್ನು ಕಳ್ಕೊಳ್ತದೆ. ಯಾಕಂತ ಹೇಳಿದರೆ, ಇಲ್ಲಿ ಬೇಕಾದಷ್ಟು ಗೊಬ್ಬರ ಸೃಷ್ಟಿಯಾಗಿರ್ತದೆ, ಅಥವಾ ನೀವು ಹಾಕಿರುವಂತಹ ಗೊಬ್ಬರ ಇರ್ತದೆ. ಇದೆಲ್ಲ ಅತಿ ಹೆಚ್ಚನ್ನು ನೀರನ್ನು ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ಹಾಕಿದಂತಹ ಗೊಬ್ಬರದ ಅಂಶ ಕರಗಿ ಮಣ್ಣಿನ ಒಳಗಡೆ ಸೇರಿಕೊಳ್ತದೆ. ಅಡಿಕೆ ಗಿಡದ ಬೇರುಗಳು ಇರುವುದೆಲ್ಲಿ? ಮೇಲ್ಮಟ್ಟದಲ್ಲಿ, ಮಣ್ಣಿನ ಮೇಲ್ಗಡೆ ಇರುವುದು ಸ್ನೇಹಿತರೆ, ಮೇಲ್ಮಟ್ಟದಲ್ಲಿ ಇರ್ತದೆ ಬೇರುಗಳು. ನೀವು ಅತಿ ಹೆಚ್ಚು ನೀರು ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ಈ ಮಣ್ಣಿನ ಒಳಗಡೆ ಸೇರಿಕೊಂಡು ನಮ್ಮ ಗಿಡಗಳಿಗೆ ಗೊಬ್ಬರದ ಅಂಶ ಸಿಗುವುದಿಲ್ಲ. ತೇವಾಂಶ ಇದ್ದರೆ ಸಾಕು ನಮ್ಮ ಜಮೀನಿನಲ್ಲಿ. ಒಂದು ದಿನಕ್ಕೆ ಎಷ್ಟು ಕೊಡಬೇಕು ಪ್ರಮಾಣ ಅಂತ ಹೇಳಿದರೆ, ನಾವು ಅಡಿಕೆ ಗಿಡವನ್ನು ನೋಡಿದರೆ ಸಾಕು. ನಮಗೆ ಅಡಿಕೆ ಗಿಡ ಹೇಳ್ತದೆ ಸ್ನೇಹಿತರೆ, ನಮಗೆ ನೀರು ಸಾಕಾಗಿದೆ ಅಂತ. ಎಲ್ಲರೂ ಅಡಿಕೆ ಗಿಡವನ್ನು ನೋಡಿ ಕೊಡೋದಲ್ಲ, ಗಂಟೆ ನೋಡಿ ಕೊಡೋದು, ಎಷ್ಟು ಗಂಟೆ ಕೊಟ್ಟಿದ್ದೇವೆ ಅಂತ. ಗಿಡಗಳೆಲ್ಲ ಹಸಿರಾಗಿದ್ದರೆ ನೋಡಿ, ನಾವು ಯಾಕೆ ಹೆಚ್ಚು ನೀರು ಕೊಡಬೇಕು? ಜೀವಿಗಳಿಗೆ ಬೇಕಾಗಿ ತೇವಾಂಶ ಇರಬೇಕು ಅಷ್ಟೇ. ಹಾಕಿದ ನೀರು ಆವಿಯಾಗದ ಹಾಗೆ ನೋಡಿಕೊಳ್ಬೇಕಾದ್ದು ನಮ್ಮ ದೊಡ್ಡ ಕರ್ತವ್ಯ ಮತ್ತು ಕೆಲಸ ಸ್ನೇಹಿತರೆ. ಆದರೆ ನನಗೆ ನೋಡಿ, ಇಷ್ಟೆಲ್ಲ ಕಳೆಗಳಿರುವಾಗ ನಾವು ಹಾಕಿದ ನೀರು ಆವಿಯಾಗುವ ಸಾಧ್ಯತೆಯೇ ಇಲ್ಲ ಸ್ನೇಹಿತರೆ. ಆದಷ್ಟು ನಾವು ನೀರನ್ನು ಉಳಿತಾಯ ಮಾಡಿ ಕೃಷಿ ಮಾಡಿದರೆ ಅಂತರ್ಜಲ ಮಟ್ಟದ ಕುಸಿತವನ್ನು ತಪ್ಪಿಸ್ಬೋದು. ಯಾವಾಗ ಯಾರ ಬೋರ್ವೆಲ್ ಕೈ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಅಷ್ಟು ವಿಷಮ ಪರಿಸ್ಥಿತಿಯಲ್ಲಿ ಕೃಷಿಕರಿದ್ದಾರೆ. ಒಂದು ವೇಳೆ ನಾವು ಸಾಕಷ್ಟು ನೀರನ್ನು ಹಾಕಿ ಅಭ್ಯಾಸ ಮಾಡಿಸಿದ ಗಿಡಗಳಿಗೆ ನಿಮ್ಮ ಬೋರ್ವೆಲ್ ಕೈ ಕೊಟ್ಟರೆ
ಏನಾದೀತು ಕತೆ. ಯಾಕಂತ ಹೇಳಿದರೆ ಯಾವುದೇ ಕೃಷಿ ಇರ್ಬೋದು, ನಾವು ಅಭ್ಯಾಸ ಮಾಡಿಸಿದ ಹಾಗೆ ಸ್ನೇಹಿತರೆ, ಈ ಅತಿ ಹೆಚ್ಚು ನೀರು ಕೊಟ್ಟು ನಾವು ತೋಟವನ್ನು ಮಾಡಿದರೆ ಆ ತೋಟದ ಗಿಡಗಳಿಗೆ ಅತಿ ಹೆಚ್ಚು ನೀರೇ ಬೇಕಾಗಿರ್ತದೆ. ಹಾಗೆಯೇ ಅತಿ ಕಡಿಮೆ ನೀರು ಕೊಟ್ಟು ಬೆಳೆಸಿದ ತೋಟಗಳಿಗೆ ಅತಿ ಕಡಿಮೆ ನೀರು ಸಾಕಾಗ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಬರ ನಿರೋಧಕ ಗುಣ ಕೂಡ ಬಂದಿರ್ತದೆ. ಅಂದರೆ ನೀವು ಒಂದು ವೇಳೆ ನೀರನ್ನು ಸ್ವಲ್ಪ ಸಮಯದವರೆಗೆ ನಿಮಗೆ ಏನಾದರೂ ಸಮಸ್ಯೆಯಾಗಿ, ಅಂದರೆ ಬೋರ್ವೆಲ್ನ ಪಂಪು ಹಾಳಾಗಿರಬಹುದು, ತುಂಬ ಸಮಸ್ಯೆಗಳು ಬರಬಹುದು. ಆಗ ನಾವು ಈ ಅಡಿಕೆ ತೋಟಗಳಿಗೆ ಗಿಡಗಳಿಗೆ ನೀರು ಹಾಕದಿದ್ದರೂ ಕೂಡ ಅದನ್ನು ತಡೆದುಕೊಳ್ಳುವ ಶಕ್ತಿ ಕಮ್ಮಿ ನೀರನ್ನು ಹಾಕಿದಂತಹ ತೋಟಗಳಿಗೆ ಇರ್ತದೆ. ನೀವು ಇದನ್ನು ತಿಳ್ಕೊಳ್ಬೇಕಾದ್ದು ಮೊದಲು. ಯಾವಾಗ ನಮ್ಮ ಬೋರ್ವೆಲ್ ಕೈ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾವಾಗ ನಮ್ಮ ಪಂಪ್ ಕೈ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆದಷ್ಟು ಕಡಿಮೆ ನೀರಿನಲ್ಲಿ ನಾವು ಕೃಷಿಯನ್ನು ಮಾಡಿದರೆ ನಮ್ಮ ತೋಟದ ಮಣ್ಣು ಕೂಡ ಫಲವತ್ತಾಗಿರ್ತದೆ. ತೇವಾಂಶ ಇದ್ದರೆ ಮಾತ್ರ ನಮ್ಮ ತೋಟದಲ್ಲಿ ಎರೆಹುಳಗಳು ನಿರಂತರವಾಗಿ ಗೊಬ್ಬರ ಮಾಡ್ತಾ ಇರ್ತದೆ. ಅಡಿಕೆ ಗಿಡವನ್ನು ನೋಡಿ ನೀರು ಕೊಡಬೇಕು ಹೊರತು ಗಂಟೆಯನ್ನು ನೋಡಿ ನೀರು ಕೊಡೋದಲ್ಲ. ಇಷ್ಟು ಗಂಟೆ ನೀರು ಕೊಟ್ಟೆ ಅಂತ ಅದು ಮುಖ್ಯ ಬರುವುದಿಲ್ಲ. ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾಗಿ, ಎರೆಹುಳಗಳಿಗೆ ಬೇಕಾಗಿ ನಾವು ನೀರು ಕೊಡಬೇಕೇ ಹೊರತು ನಮ್ಮ ತೋಟದಲ್ಲಿರುವ ಅಡಿಕೆ ಗಿಡಗಳಿಗೆ ಅಲ್ಲ. ಅಡಿಕೆ ಗಿಡಗಳು ತೇವಾಂಶವನ್ನು ಹೀರಿಕೊಂಡು ಅತ್ಯಂತ ಯಶಸ್ವಿಯಾಗಿ ಆರೋಗ್ಯವಾಗಿ ಬೆಳೆಯುತ್ತದೆ. ಹಾಗಾಗಿ ನಾವು ನೀರು ಕೊಡುವ ವಿಷಯದಲ್ಲಿ ಸ್ವಲ್ಪ ಕಂಜುಸ್ತಾನ ಇರಬೇಕು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾನು ಯಾವ ವಿಧಾನದಲ್ಲಿ ನಾವು ನೀರು ಹಾಕಬೇಕು ಅಂತ ನೋಡಿ. ನನ್ನ ನೀರಾವರಿ ವಿಧಾನದಲ್ಲಿ ಈ ರೀತಿಯಂತಹ ಒಂದು ಸ್ಪ್ರಿಂಕ್ಲರ್ ಅಂತ ಹೇಳ್ತಾರೆ, ಇದನ್ನು ನಾನು ಬಳಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಯಾವ ವಿಧಾನ ನಮ್ಮ ತೋಟಕ್ಕೆ ಸೂಕ್ತ ಮತ್ತು ಯಾಕೆ ಅಂತ ಹೇಳುವುದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ. ನಾನಿವತ್ತು ಕೊಕ್ಕಡ ಗ್ರಾಮದ ಪ್ರಕಾಶ್ ಅವರ ತೋಟದಲ್ಲಿದ್ದೇನೆ. ಇವರು ಅಡಿಕೆ ಕೃಷಿಯೊಂದಿಗೆ ಜೇನು ಕೃಷಿ ಮಾಡ್ತಾ ಇದ್ದಾರೆ. ಇವರು ಈಗ ಜೇನು ಕೃಷಿಯಲ್ಲಿ ಪಾಲು ಮಾಡ್ತಾ ಇದ್ದಾರೆ. ಈಗ 2-3 ತಿಂಗಳು ಜೇನು ಕುಟುಂಬವನ್ನು ಪಾಲು ಮಾಡಿ ಒಂದು ಪೆಟ್ಟಿಗೆ ಇದ್ದನ್ನು 2 ಪೆಟ್ಟಿಗೆ ಮಾಡೋದು ನಾವು. ಇದರಿಂದ 2 ಲಾಭ ನಮಗೆ. ಒಂದು ಏನಂತ ಹೇಳಿದರೆ ನಮ್ಮ ಕುಟುಂಬದ ಸಂಖ್ಯೆಗಳನ್ನು ಹೆಚ್ಚಿಸಿಕೊಳ್ಬೋದು. ಅಷ್ಟೇ ಅಲ್ಲದೆ ಪೆಟ್ಟಿಗೆಯನ್ನು ಮಾರಿ ಕೂಡ ಹಣ ಮಾಡ್ಬೋದು. ಬೇಕಾದವರು ಸಂಪರ್ಕಿಸಿ ಪೆಟ್ಟಿಗೆಯನ್ನು ಪಡ್ಕೊಳ್ಬೋದು. ಅಡಿಕೆ ಕೃಷಿಯಲ್ಲಿ ಆಗಲಿ ಯಾವುದರಲ್ಲೇ ಆಗಲಿ ಒಳ್ಳೆಯ ಇಳುವರಿಯನ್ನು ಪಡಿಬೇಕಾದರೆ ಪರಾಗಸ್ಪರ್ಶ ಮಾಡಲೇಬೇಕಾಗ್ತದೆ, ಜೇನು ಕುಟುಂಬ ಇರಲೇಬೇಕಾಗ್ತದೆ. ಅಷ್ಟೇ ಅಲ್ಲದೆ ಜೇನು ಕೃಷಿಯ ಬಗ್ಗೆ ಆಸಕ್ತಿ ಇದ್ದರೆ ಒಂದು ಹವ್ಯಾಸ ಕೂಡ ಆಗ್ತದೆ. ಹಾಗಾಗಿ ಬನ್ನಿ ಪ್ರಕಾಶರಲ್ಲಿ ಮಾತಾಡಿಸೋಣ, ಸ್ವಲ್ಪ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಈ ಪೆಟ್ಟಿಗೆಯಲ್ಲಿ ನೋಡಿ ಅವರ ಕೈಯಲ್ಲಿ ಒಂದು ಫ್ರೇಮ್ ಇದೆ. ಅಷ್ಟೇ ಅಲ್ಲದೆ ನೋಡಿ 6 ಫ್ರೇಮ್ ಒಟ್ಟಾರೆ ಕೇರಳ ಬಾಕ್ಸ್ ಅಂತ ಹೇಳೋದು ಇದಕ್ಕೆ, ಸಣ್ಣ ಬಾಕ್ಸು. ಇದರಿಂದ ಇವರು 3 ಫ್ರೇಮನ್ನು ತೆಗೆದು ನೋಡಿ ಇಲ್ಲಿ ಹತ್ತಿರದಲ್ಲಿ ಇನ್ನೊಂದು ಪೆಟ್ಟಿಗೆ ಇಟ್ಕೊಂಡಿದ್ದಾರೆ ನೋಡಿ. ಈಗ ಅವರು ರಾಣಿ ನೊಣವನ್ನು ಹುಡುಕ್ತಾ ಇದ್ದಾರೆ. ಇಲ್ಲಿ ವಿಷಯ ಏನಂತ ಹೇಳಿದರೆ, ರಾಣಿ ನೊಣ ಇದ್ದ ಫ್ರೇಮನ್ನು ನಾವು ಇಲ್ಲಿಂದ ಸ್ಥಳಾಂತರ ಮಾಡಬೇಕು. ಕಡಿಮೆ ಅಂತ ಹೇಳಿದರೆ 1 ಕಿಲೋಮೀಟ್ರ್ ಇಲ್ಲದ್ರೆ ಅರ್ಧ ಕಿಲೋಮೀಟ್ರ್ ದೂರದಲ್ಲಾದರೂ ಶಿಫ್ಟ್ ಮಾಡಬೇಕು. ಈ ನೊಣಗಳು ಪುನಃ ಇಲ್ಲಿಗೆ ಬರ್ತದೆ. ಇಲ್ಲ ಇದ್ದರೆ ನಾವು ಹತ್ತಿರ ಎಲ್ಲಿಯಾದರೂ ಕೊಂಡೋಗಿಟ್ಟರೆ ಆ ಪಾಲು ಮಾಡಿಕೊಂಡಂತಹ ಜೇನು ನೊಣಗಳು ಪುನಃ ಇಲ್ಲಿಗೆ ಬರುವಂಥ ಸಾಧ್ಯತೆ ಇರ್ತದೆ ಅಲ್ವಾ ಪ್ರಕಾಶರೇ? ಹೌದೌದು. ನೋಡಿ ಮಿನಿಮಮ್ ಒಂದು 500 ಮೀಟ್ರ್ ಇಂಥ ದೂರ ಇರಬೇಕು. ಹೌದು. ನೋಡಿ ಇವರು ಈಗ ಈ ಪಾಲು ಮಾಡಿದ ಪೆಟ್ಟಿಗೆಯನ್ನು ಬೇಕಾದವರಿಗೆ, ಆಸಕ್ತಿ ಇದ್ದವರಿಗೆ ಮಾರಾಟ ಮಾಡ್ತಾರೆ ಅಲ್ವಾ? ಹೌದು. ಎಷ್ಟು ಹೇಳ್ತೀರಿ ಒಂದು ಅಂದಾಜು ರೇಟು? ಸಾಧಾರಣ ಈಗ ಹೊರಗಡೆ ಎಲ್ಲ 2,000 ಮಾಮೂಲಿ ಇದೆ ಸಾಧಾರಣ ಹೊಸ ಪೆಟ್ಟಿಗೆ. ನಮ್ದು ಈಗ ಸ್ವಲ್ಪ ಸೆಕೆಂಡ್ ಪೆಟ್ಟಿಗೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ರೇಟಿಗೆ ಕೊಡ್ತೇವೆ. ಆಸಕ್ತಿ ಇದ್ದವರು ಇವರು ಸ್ವಲ್ಪ ಕಡಿಮೆ ರೇಟಲ್ಲಿ ಒಂದು ಪೆಟ್ಟಿಗೆಯನ್ನು ಕೊಡ್ತಾರೆ. ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದರೆ, ನಿಮಗೆ ರಾಣಿ ನೊಣ ಸಮೇತ ನೊಣಗಳು ಎಲ್ಲ ಸೇರಿ ನಿಮಗೆ ಸಿಗುವಂಥದ್ದು ಒಂದು ಸೂಪರು. ಹೌದು, ಸೂಪರ್ ಅಂತ ಹೇಳಿದರೆ ನೋಡಿ ಇದು ಬ್ರೂಡರ್, ಇದಕ್ಕೆ ಬ್ರೂಡ್ ಚೇಂಬರ್ ಅಂತ ಹೇಳ್ತಾರೆ. ಅದರ ಮೇಲೆ ಜೇನು ಕಾಲದಲ್ಲಿ ಇಡುವಂಥದ್ದು, ಜೇನು ಸಂಗ್ರಹಣೆಗೆ ಸೂಪರ್ ಅಂತೇಳಿ ಇಡೋದು. ಹೌದು, ಅದನ್ನು ಸಮೇತ ಕೊಡ್ತಾರೆ. ಇಷ್ಟು ಮಾತ್ರ ಅಲ್ಲ, ಇದರ ಮೇಲೆ ಒಂದು ಅಂತರ ಬರ್ತದೆ. ಹೌದು, ಅದನ್ನು ಸೇರಿಸಿ ಇವರು ಕೊಡ್ತಾರೆ. ಒಂದು ಸ್ಟ್ಯಾಂಡ್ ಬರ್ತದೆ, ಅದಕ್ಕೆ ಈಗ ಹೇಗಿದ್ರು 200-220 ರೂಪಾಯಿ ಹೇಳ್ತಾರೆ ಅಂದಾಜು. ಕಬ್ಬಿಣದ ಸ್ಟ್ಯಾಂಡ್ ನೋಡಿ, ಇದರಲ್ಲಿ ನಾವು ಸ್ಥಾಪನೆಯನ್ನು ಮಾಡೋದು. ನಾವು ಕಬ್ಬಿಣದ ಸ್ಟ್ಯಾಂಡ್ ಸಮೇತ ಅವರು ಕೊಡ್ತಾರೆ. ಏನೇ ಇರಲಿ ಸ್ನೇಹಿತರೆ, ನಮ್ಮ ಅಡಿಕೆ ಕೃಷಿಯಲ್ಲಿ ಇಳುವರಿ ಒಳ್ಳೆಯ ರೀತಿಯಲ್ಲಿ ಬರಬೇಕಾದ್ರೆ ಪರಾಗಸ್ಪರ್ಶ ಅಂತೂ ಆಗಲೇಬೇಕು. ಅದನ್ನು ಮಾಡುವುದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೇನು ನೊಣಗಳಿ. ಹಾಗಾಗಿ ಯಾವುದೇ ರೀತಿಯಲ್ಲೂ ನಾವು ಜೇನು ಕೃಷಿಯಲ್ಲಿ ಕಲಿತುಕೊಂಡು ಮಾಡಿದರೆ ನಮ್ಮ ಅಡಿಕೆ ಕೃಷಿಯಲ್ಲಿ ಖಂಡಿತವಾಗಿಯೂ ನಮ್ಮ ಇಳುವರಿಯನ್ನು ಜಾಸ್ತಿ ಪಡಿಬಹುದು. ಈಗ ಪಾಲು ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಏನಾದರೂ ಕ್ರಮ ಇದೆಯಾ? ಹೀಗೇನೆ ತೆಗಿಬೇಕು? ಈಗ ನಾವು ಪಾಲು ಮಾಡೋದಿದ್ರೆ ಫಸ್ಟ್ ಇದ್ದು ಒಂದು ಏರಿ ಬಿಡಬೇಕು, ಒಂದನ್ನು ತೆಗಿಬೇಕು, ಎರಡನೇದನ್ನು ಬಿಡಬೇಕು, ಅದರಲ್ಲಿ ಬಿಡಬೇಕು, ಮೂರನೇದು 2, ಹೌದು 2, 4, 6 ಆ ಥರ ಎಡೆಯಲ್ಲಿ ಒಂದೊಂದು ಬಿಡುದು. 6 ಫ್ರೇಮಲ್ಲಿ ಒಂದನೇದನ್ನು ತೆಗೆಯುವುದು, ಎರಡನೇದನ್ನು ಇಲ್ಲೇ ಬಿಡುವುದು, ಮೂರನೇದನ್ನು ತೆಗೆಯುವುದು, ನಾಲ್ಕನೇದನ್ನು ಬಿಡುವುದು,
ಹಾಗೆ ಒಂದು ಬಿಟ್ಟು ಮೂರನ್ನು ಡಿವೈಡ್ ಮಾಡುದು. ಹೌದು. ಅದರಲ್ಲಿ ಕಡ್ಡಿ ಮೊಟ್ಟೆ ಎಲ್ಲ ಬೇಕು ಸರಿಯಾಗಿ. ಈಗ ನಾವು ಡಿವೈಡ್ ಮಾಡುದ್ರಲ್ಲಿ ಈಗ ನಾವು ಸರಿಯಾಗಿ ಈಗ ರಾಣಿಯನ್ನು ಹುಡುಕ್ಲಿಕ್ಕೆ ಆಗದಿದ್ರು 3 ಪಾಲ್ ಮಾಡಿ 7 ದಿವಸ ಆಗುವಾಗ ಯಾವುದ್ರಲ್ಲಿ ಆದ್ರೂ ಒಂದರಲ್ಲಿ ರಾಣಿ ಇಲ್ಲದ್ರಲ್ಲಿ ಅದು ಕೆಲಸಗಾರ ನೊಣಗಳು ಇದು ಮತ್ತೆ ಗಂಡು ನೊಣಗಳು ಸೇರಿ ಮೊಟ್ಟೆ ರಾಣಿಯನ್ನು ತಯಾರು ಮಾಡ್ತವೆ. ಆವಾಗ ನಾವು ಅದನ್ನು ನೋಡಿ ಒಂದನ್ನು ಅದರಲ್ಲಿ ರಾಣಿಯನ್ನು ಬಿಟ್ಟು ಬೇರೆ ಶೆಲ್ ಇದ್ರೆ ನಮಗೆ ಬೇಕಿದ್ರೆ ಬೇರೆ ಪೆಟ್ಟಿಗೆಗೆ ಇಡ್ಬೋದು, ಇಲ್ದಿದ್ರೆ ಅದನ್ನು ನಾವು ನಾಶಪಡಿಸಬೇಕು ಡಿವೈಡ್ ಆಗದ ಹಾಗೆ. ಈಗ ನೀವು ಮಾರಾಟ ಮಾಡುವ ಪೆಟ್ಟಿಗೆಯಲ್ಲಿ ರಾಣಿ ನೊಣ ಇರ್ತದೆ. ನಾವು ರಾಣಿ ಇದ್ದ ಪೆಟ್ಟಿಗೆಯನ್ನೇ ಕೊಡುವುದು. ನಾವು ಬೇಕಾದ್ರೆ ಅದನ್ನು ಕೃತಕವಾಗಿ ನಾವು ಮಾಡ್ಕೊಳ್ತೇವೆ. ಅದರಲ್ಲಿ ಅದು ತರಬೇತಿ ಇದ್ದವರಿಗೆ ಚೆನ್ನಾಗಿ ಅರ್ಥ ಆಗ್ತದೆ ಹೇಗೆ ಅಂತ. ತರಬೇತಿ ಜೇನು ಕೃಷಿಯ ಬಗ್ಗೆ ಏನು ಮಾಹಿತಿ ಇಲ್ಲದಿದ್ರೆ ಸ್ವಲ್ಪ ವಿಷಯ ಅರ್ಥ ಆಗುದಿಲ್ಲ. ಸ್ವಲ್ಪ ಅವರು ತರಬೇತಿ ಪಡೆದುಕೊಳ್ಬೇಕು. ಹೌದೌದು. ಯಾವುದೇ ರೀತಿಯಲ್ಲಿ ನಾನು ಹೇಳುದೇನೆ ಅಂತ ಹೇಳಿದ್ರೆ, ನೀವು 1 ಪೆಟ್ಟಿಗೆಯನ್ನೇ ಇಡಿ, 2 ಪೆಟ್ಟಿಗೆ ಇಡಿ, 3 ಪೆಟ್ಟಿಗೆ ಇಡಿ, ಏನೇ ಎಷ್ಟು ಪೆಟ್ಟಿಗೆ ಇದ್ರೂ ತರಬೇತಿಯನ್ನು ಪಡ್ಕೊಳ್ಳೇಬೇಕಾಗ್ತದೆ ಅಲ್ವಾ? ಹೌದೌದು. ನಾನು ಕೂಡ ಫಸ್ಟಿಗೆ ಅದನ್ನು ಮಾಡುವಾಗ 5 ಪೆಟ್ಟಿಗೆ ಇಟ್ಟಿದ್ದೇವೆ. 5ರಲ್ಲಿ 3 ಓಡಿ ಹೋಗಿದೆ, 2 ಉಳಿದದ್ದು. ವಾಪಸ್ 1-2 ತಂದದ್ದು ಅದಕ್ಕೆ. ಹಾಗೆ 3 ವರ್ಷದಲ್ಲಿ ಅದನ್ನು ಸಾಧಾರಣ ಮಾಡಿ ಒಂದು 40 ಪೆಟ್ಟಿಗೆ 50 ಪೆಟ್ಟಿಗೆ ಈ ವರ್ಷ ಮಾಡ್ತಾ ಇದ್ದೇವೆ. ಹೌದು ಸ್ನೇಹಿತರೆ, ಈಗ ಇವರು ಮತ್ತು ನಾನು ಒಟ್ಟಿಗೆ ಒಂದೇ ಕಡೆಯಲ್ಲಿ ನಾವು ಕಲ್ತದ್ದು. ಇವರು ಇದರಲ್ಲಿ ಸ್ವಲ್ಪ ಜಾಸ್ತಿ ಆಸಕ್ತಿ ವಹಿಸಿ ಈಗ ಒಂದು 50-60 ಪೆಟ್ಟಿಗೆವರೆಗೆ ತಲುಪಿದ್ದಾರೆ. ಈಗ ಆಸಕ್ತಿ ಇದ್ದವರಿಗೆ ಅವರು ಪೆಟ್ಟಿಗೆಯನ್ನು ಮಾರಾಟ ಕೂಡ ಮಾಡ್ತಾರೆ. ಹಾಗಾಗಿ ಅವರಿಗೆ ಜೇನುತುಪ್ಪದಿಂದವೂ ನಮಗೆ ಸಣ್ಣ ಮಟ್ಟಿನ ಹಣ ಮಾಡ್ಬೋದು. ಅಷ್ಟೇ ಅಲ್ಲದೆ ಜೇನು ಕುಟುಂಬವನ್ನು ಮಾರಿ ಕೂಡ ಹಣ ಮಾಡ್ಬೋದು. ನೀವು ಕಲ್ತರು ನೀವು ಮಾಡ್ಬೋದು. ನಾವು ಇಲ್ಲಿ ಹೇಳುವುದೇನಂತ ಹೇಳಿದರೆ, ಮುಖ್ಯ ಉದ್ದೇಶ ನಮ್ಮ ಕೃಷಿಯ ಇಳುವರಿ ಹೆಚ್ಚಾಗ್ತದೆ, ಅದಂತೂ ಗ್ಯಾರಂಟಿ. ಸ್ನೇಹಿತರೆ, ಇದರಲ್ಲಿ ನಾವು ನೋಡಿ ತುಂಬ ಜನರಿಗೆ ಜೇನು ಕಚ್ಚುತ್ತದೆ ಅಂತ ಒಂದು ಭಯ ಇರ್ತದೆ. ಹಾಗೆ ಕಚ್ಚಿ ಹೀಗೆ ಹೆದರಿಕೆ ಇದ್ದವರು ಇಂತಹ ಮುಖಪರದೆ ಸಿಗ್ತದೆ, ಕೈಗೆ ಗ್ಲೌಸ್ ಸಿಗ್ತದೆ, ಬೇರೆ ಬೇರೆ ರೀತಿಯ ನಮಗೆ ಜೇನು ನೊಣಗಳು ಕಚ್ಚದಾಗೆ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಆದರೆ ನಿಮಗೆ ಜೇನು ಕುಟುಂಬದಲ್ಲಿ ಪ್ರೀತಿ ಮತ್ತು ತರಬೇತಿ ಇದ್ದರೆ ನಿಮಗೆ ಜೇನು ಕಚ್ಚಿದ್ರೂ ಏನಾಗೋದಿಲ್ಲ, ಕಚ್ಚುವುದೂ ಇಲ್ಲ. ಏನು ಹೇಳ್ತೀರಿ ಪ್ರಕಾಶ್? ಹಾಗೆ ಕಚ್ಚುದು ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ನಾವು ಅದನ್ನು ಜಾಗರೂಕತೆಯಿಂದ ಸಮಾಧಾನದಿಂದ ಅವಸರ ಮಾಡಿದರೆ ಆಗಲ್ಲ. ಹೌದೌದು. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ. ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.